ಮಗ ಯಾರು ಬರ್ತಾರೆ ಮಗ 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 ನಾನೇ ಬಂದೆ ಮಗ. ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಹೇಳು ಮಗ. ಅಪ್ಪ ನಂಗೆ ಆಂಟು ಸ್ವಲ್ಪ ವೀಕ್ ಅದೇ. ಆ ಮಗ ನಿನ್ನ ಸಡನ್ನಾಗಿ ಬಂದ್ಬಿಟ್ರೆ ಡಮ್ ಅನ್ಕೊಂಡು ನಿಗರ್ಕೊಬಿಟ್ರೆ ನಾನು ಎಲ್ಲಿಗೆ ಹೋಗೋಣಪ್ಪ ಮಗ. ಹೇಳು ಮಗ. ಮಗ ಕೈ ತೆಗಿ ಮಗ ಹೊಸಿ. ಅಯ್ಯವ್ವ ಆ ಮಗ. ಹೇಳು ಮಗ. ಏನ್ ಮಗ ಕರ್ಸಿದ್ದು? ಚೆನ್ನಾಗಿದ್ಯಾ ಮಗ? ಮಗ ಚೆನ್ನಾಗಿದ್ದೀನಿ ಮಗ. ಜೀವನದಲ್ಲಿ ಯಾವಾಗ್ಲೂ ಚೆನ್ನಾಗೇ ಇರ್ಬೇಕು ಮಗ. ಚೆನ್ನಾಗಿದ್ರೇನೆ ನಿಮ್ಮಂತವ್ರು ನಮ್ಮಂತವ್ರನ್ನ ಕರೆಯೋದು ಮಗ ಅಲ್ವಾ ಮಗ? ಹೂ ಮಗ. ಹೇಳು ಮಗ. ಅಂದಂಗೆ ಮಗ ಏನ್ ಮಗ ನೀನ್ ಹುಚ್ಚಾಟ ಬೆಚ್ಚಾಟ ಎಲ್ಲ ಏನ್ ಹೇಳ್ತಿದ್ಯಾ ಮಗ? ಹಂಗಂತ ನಾನು ಹೇಳ್ತಿಲ್ಲ ಮಗ, ಆ ಬಂಡೆ ಹೇಳ್ತಿದ್ರಲ್ಲ ಮಗ. ಮಗ ಬಂಡೆ ಅವರು ಹೇಳಿದ್ರು ಮಗ, ನನ್ನನ್ನು ನೋಡಿದಾಗ ಹುಚ್ಚ ಅಂತ ತಿಳ್ಕೊಂಡ್ರು ಅಂತ ಹೇಳಿದ್ರು ಮಗ. ಆದರೆ ಮುಂದೆ ನನಗೆ ಒಂದು ಟಿಕೆಟ್ ಕೊಟ್ಟರು ಮಗ. ಅದನ್ನ ನಾನು ಉಳಿಸ್ತೆ ಮಗ, ಬೆಳೆಸ್ತೆ ಮಗ, ಒಬ್ಬ ಶಾಸಕನಾದೆ ಮಗ. ಅದೇ ಮಗ ಈ ಚಿಕ್ಕಬಳ್ಳಾಪುರದ ಮನೆ ಮಗ. ಪ್ರಾರಬ್ಧ ಮಂಡೆ ಅದು. ಹೇಳು ಮಗ. ಅದೇ ಮಗ ನಿಮ್ ಸರ್ಕಾರದವರು ಹಾಲಿನ ಬೆಲೆನೆಲ್ಲ ಜಾಸ್ತಿ ಮಾಡ್ಬಿಟ್ಟವ್ರಲ್ಲ, ಈಗ ನೀ ಏನ್ ಮಾಡ್ಬೇಕು ಮಗ? ಏನು ಮಾಡ್ಬೇಡ ಮಗ. ಮಗ ಮುಂಚೆ ಹಾಲಿಗೆ ನೀರು ಹಾಕ್ತಿದ್ದೆ, ಈಗ ನೀರಿಗೆ ಹಾಲು ಹಾಕೊಂಡು ಕುಡಿ ಮಗ. ಬಂಡೆವ್ರು ಹೇಳಿದ್ದ ಕರೆಕ್ಟ್ ಮಗ. ಏನ್ ಮಗ? ಏನಿಲ್ಲ ಮಗ. ಹಾಲಿಗೆ ನೀರು ಹಾಕಬೇಕು, ನೀರಿಗೆ ಹಾಲು ಹಾಕಬೇಕು, ಅದಕ್ಕೆ ಮಗ ದೊಡ್ಡವ್ರು ಬರ್ದಿರೋದು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ. ಹಾಗೆ ಮಗ ಚೆನ್ನಾಗಿ ಸರ್ಕಾರ ಹಾಲಿಗೆ ನೀರು ಹಾಕಿದ್ರು ನೀರಿಗೆ ಹಾಲು ಹಾಕಿದ್ರು ಕುಡಿಬೇಕು ಮಗ. ರೈಟ್ ಜಾಸ್ತಿ ಆದ್ರೂ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಮಗ. ಅಷ್ಟೇ ಮಗ. ಅರ್ಥ ಆಯ್ತು ಮಗ. ಈ ಮರದ ಕೆಳಗಡೆ ಹಳ್ಳಿ ಮರದ ಕಡೆ ಧ್ಯಾನದೇ ಆದಂಗ ಆಯ್ತು ಮಗ. ಅಲ್ಲ ಮಗ, ಇವಾಗ ಸರ್ ಈಗ ಆಗಿರೋದೇ ಫಸ್ಟ್ MLA, ಮಿನಿಸ್ಟರ್ ಆಗ್ಬೇಕು ಅಂತ ಹೋಯ್ತಿದ್ರಂತಲ್ಲ, ಇದು ಆಯ್ತದ ಮಗ? ಮಿನಿಸ್ಟರ್ ಆಗ್ಬೇಕು ಅನ್ನೋ ಆಸೆ ನಂದಲ್ಲ ಮಗ, ನನಗೆ ವೋಟ್ ಹಾಕಿ ಗೆಲ್ಸಿದಂತ ಜನದ್ದು ಮಗ. ಆದ್ರೆ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮಗ. ನೀನ್ ಹೇಳ್ದೆ ಮಗ ಫಸ್ಟ್ ಟೈಮ್ MLA ಆಗಿದ್ಯಾ ಮಿನಿಸ್ಟರ್ ಆಗ್ತೀಯಾ ಅಂತ. ಆದ್ರೆ ಒಂದ್ ಮಾತು ಮಗ, ಫಸ್ಟ್ ಟೈಮ್ MLA ಆದವರು CM ಆದ್ರು ಮಗ, ತೆನೆ ಪಕ್ಷದ ಸುಮಾರಣ್ಣ ಅವರು. ಇನ್ನ ನಾನು ಮಿನಿಸ್ಟರ್ ಆಗ್ಬಾರ್ದ ಮಗ? ಆಗ್ಬಾರ್ದ ಮಗ? ಹೆಂಗ ಆಗ್ತೀರಾ ಮಗ? ನಮ್ಮ ಕೈ ಪಕ್ಷದ 2 ಕಣ್ಣು, 2 ಕಿವಿ, 2 ಕೈ, 2 ಕಾಲು ಅಂದ್ರೆ ಆಧಾರ ಸ್ತಂಭ ಯಾರು ಗೊತ್ತಾ ಮಗ? ಯಾರು? ಒಂದು ಬಂಡೆ, ಇನ್ನೊಂದು ರಾಮಯ್ಯ. ಇವರಿಬ್ರು ಮನ್ಸು ಮಾಡಿದ್ರೆ ನಾನು ಮಿನಿಸ್ಟರ್ ಆಗ್ತೀನಿ ಮಗ. ಮನ್ಸು ಮಾಡ್ತಾರೆ ಅಂತ ಅನಿಸ್ತದ ನಿಮ್ಗೆ? ಮಾಡ್ತಾರೆ ಮಗ, ಮಾಡ್ತಾರೆ ಮಗ. ಆದ್ರೂ ನೀವು ಎಲ್ಲೋದ್ರೂ ರಾಜೀನಾಮೆ ಕೊಡ್ಬೇಕು ಅಂತ ಜನ ಹೇಳ್ತಾವ್ರಲ್ಲ, ಅದ್ ನಿಮಗೆ ಕೇಳ್ತಾ ಇಲ್ವೇ? ಕೇಳಲ್ಲ ಮಗ. ಯಾಕೆ ಅಂದ್ರೆ ನನ್ನ ಕಿವಿ ಇದೆಯಲ್ಲ ಮಗ, ಈ ಕಿವಿಗೆ ಒಳ್ಳೇದು ಮಾತ್ರ ಕೇಳುತ್ತೆ, ಕೆಟ್ಟದೆಲ್ಲ ಈ ಹಾರ್ಟ್ ಅಂತಾರಲ್ಲ, ದಿಲ್ ಅಂತಾರಲ್ಲ, ಹೃದಯ ಅಂತಾರಲ್ಲ, ಮನಸ್ಸು ಅಂತಾರಲ್ಲ, ಅದು ಫಿಲ್ಟರ್ ಮಾಡಿ ಕೆಟ್ಟದನ್ನ ಕಿವಿ ಒಳಕ್ಕೆ ಬಿಡದೇ ಇಲ್ಲ ಮಗ. ಸರ್ ಆದ್ರೂ ನೀವು ಜನ ಹೇಳ್ದಂಗೆ ನೀವು ಕೇಳ್ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡಿ ಸರ್. ಹಂಗಿದ್ರೆ ಓಯ್ ಏನಂದೆ ಮಗ? ಕೇಳಿಸ್ಲಿಲ್ಲ ಮಗ? ಓ ಕೆಟ್ಟದ್ ಕೇಳಿಸಲ್ಲ ಸರ್. ಕೊನೆದಾಗ ಕೇಳ್ತವನಿ, ನಿಮ್ಗೆ ಸಚಿವ ಆಗೋ ಆಸೆ ಏನು ಇಲ್ವಾ ಸರ್? ಮಗ ಗಂಡಸಿಗೆ ಅತಿ ಆಸೆ ಇರಬಾರ್ದು, ಹೆಂಗಸಿಗೆ ಕೋಪ ಜಾಸ್ತಿ ಇರಬಾರ್ದು. ಇವೆರಡು ಇದ್ರೆ ಅವ್ರು ಇಡೀ ಚರಿತ್ರೆಯಲ್ಲಿ ಯಾವತ್ತು ಉದ್ಧಾರ ಆಗಲ್ಲ ಮಗ, ಉದ್ಧಾರ ಆಗಲ್ಲ ಮಗ. ಅಲ್ಲ ಆದ್ರೂ ಈ ಡೈಲಾಗ್ ಎಲ್ಲೋ ಕೇಳ್ದಂಗದಲ್ಲ. ಪಡೆಯಪ್ಪ ಪಡೆಯಪ್ಪ. ಆದ್ರೂ ಮಗ ರಾಜೀನಾಮೆ ಕೊಡಕ್ಕಿಲ್ವಾ ಮಗ? ಮಗ ಮಗ ರಾಜೀನಾಮೆ ಕೊಡ್ಬೇಕಾ ಮಗ? ಸೀದಾ ಶೆಡ್ಡಿಗೆ ಬಾ ಮಗ, ಶೆಡ್ಡಿಗೆ ಬಾ ಮಗ, ಶೆಡ್ಡಿಗೆ ಬಾ ಮಗ, ಕೊಡ್ತೀನಿ. ಏನು ಸಡ್ಡು ಅಂದ್ರೆ ಎಲ್ರು ಅಸಡ್ಡೆ ಮಾಡ್ತಾವ್ರೆ.